ಸೊ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದು 2023ರಲ್ಲಿ. ಯಾಕಪ್ಪ ಅಂತಂದರೆ ತುಂಬಾ ಹಳೆಯದಕ್ಕಿಂತ ಈಗ ತುಂಬಾ ಚೇಂಜಸ್ಗಳು ಆಗಿರುತ್ತವೆ ಮತ್ತು ಯೂಟ್ಯೂಬ್ನಲ್ಲಿ ತುಂಬಾ ಅಪ್ಡೇಟ್ ಬರೋದರಿಂದ ಸ್ವಲ್ಪ ಚೇಂಜಸ್ಗಳಾಗಿರುತ್ತವೆ. ಆದ್ದರಿಂದಾಗಿ ಈ ಸಲ ನಾನು 2023ರಲ್ಲಿ ನೀವು ಹೇಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ಡೈರೆಕ್ಟಾಗಿ ಯೂಟ್ಯೂಬ್ಗೆ ನೀವು ಅಪ್ಲೋಡ್ ಮಾಡ್ಬೋದು. ಅದರಿಂದಾಗಿ ನಿಮಗೆ ಆಪ್ಷನ್ಸ್ಗಳು ಕಡಿಮೆ ಸಿಗುತ್ತವೆ. ಅದಕ್ಕಾಗಿ ನೀವು ನಾನು ಎರಡನೇ ಮೆಥಡ್ ಹೇಳ್ತೀನಿ. ಯಾವುದಪ್ಪ ಅಂತಂದರೆ ಕ್ರೋಮ್ ಬ್ರೌಸರ್ನಿಂದ ಹೋಗಿ ಅಪ್ಲೋಡ್ ಮಾಡೋದು. ಕ್ರೋಮ್ ಬ್ರೌಸರ್ನಿಂದ ಹೋಗಿ ಅಪ್ಲೋಡ್ ಮಾಡೋ ಬೆನಿಫಿಟ್ ಏನಪ್ಪ ಅಂತಂದರೆ ನಿಮಗೆ ಅಲ್ಲಿ ತುಂಬಾ ಏನಪ್ಪ ಅಂದರೆ ತುಂಬಾ ನಿಮಗೆ ಆಪ್ಷನ್ಸ್ಗಳು ಸಿಗುತ್ತವೆ. ಹೇಗಪ್ಪ ಅಂತಂದರೆ ನಿಮಗೆ ಟ್ಯಾಗ್ಸು ತಮ್ನೇಲು ಅಲ್ಲೇ ನಿಮಗೆ ಆ್ಯಡ್ ಮಾಡೋದು ಬರುತ್ತೆ. ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ ಸ್ಟುಡಿಯೋದಾಗಿ ಹೋಗಿ ನೀವು ತಮ್ನೇಲ್ನ ಹಾಕಬೇಕಾಗುತ್ತೆ. ಇದಕ್ಕಾಗಿ ನೀವು ಕ್ರೋಮ್ ಬ್ರೌಸರಲ್ಲಿ ಅಪ್ಲೋಡ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಅಲ್ಲಿ ತಮ್ನೇಲ್ನ ಹಾಕಿ ನೀವು ವಿಡಿಯೋನ ಇದನ್ನು ಮಾಡಬೇಕಾಗುತ್ತೆ. ಮತ್ತು ಅಲ್ಲಿ ಶೆಡ್ಯೂಲು ಎಲ್ಲ ಆಪ್ಷನ್ಸು ಇರುತ್ತವೆ. ನಿಮಗೆ ಇಲ್ಲಿ ಶೆಡ್ಯೂಲ್ಸ್ ಆಪ್ಷನ್ಸ್ ಸಿಗ್ಬೋದು, ಬಟ್ ಅಲ್ಲಿ ಸಿಗುವಂಥ ಆಪ್ಷನ್ಸ್ಗಳು ತುಂಬಾ ಜಾಸ್ತಿ ಇರುತ್ತವೆ. ಮತ್ತು ನೀವು ಡೈರೆಕ್ಟಾಗಿ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಕಡಿಮೆ ನಿಮಗೆ ಆಪ್ಷನ್ಸ್ಗಳು ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನಡ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ನೀವು ಫಸ್ಟ್ ಆಫ್ ಆಲ್ ನೀವು ಯಾವುದಾದ್ರೂ ಒಂದು ರ್ಯಾಂಡಮ್ ವಿಡಿಯೋನ ನಿಮಗೆ ಈಗ ಅಪ್ಲೋಡ್ ಮಾಡಿ ತೋರಿಸ್ತೇನೆ. ಸ್ಟಾರ್ಟಿಂಗ್ಲಿ ಇದನ್ನು ವಿಡಿಯೋನ ತೊಗೊಂಡೇ ಈ ವಿಡಿಯೋನ ಏನು ಮಾಡ್ತೇನೆಪ್ಪ ಅಂತಂದರೆ ಈ ವಿಡಿಯೋನ ಪ್ರೆಸ್ ಮಾಡಿ ಹಿಡಿದು ಇಲ್ಲಿ ಶೇರ್ ಬಟನ್ ಮೇಲೆ ತೊಗೊಂಡು ಇಲ್ಲಿ ಯೂಟ್ಯೂಬ್ ಅಂತ ಇದೆ, ಯೂಟ್ಯೂಬ್ಗೆ ತೊಗೊಂಡು ನಿಮಗೆ ಇಲ್ಲಿ ನಾನು ಟೈಪ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ಟೈಪ್ ಮಾಡ್ತೇನೆ. ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತೇನೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೇನೆ. ನಿಮಗೆ ಜಲ್ದಿ ಮುಗಿ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಇಲ್ಲಿ ನೋ ಮೇಡ್ ಫಾರ್ ಕಿಡ್ಸ್ ಅಂತ ಇದನ್ನು ಹೊಡೆದ್ಬಿಟ್ಟು ನೀವು ಅಪ್ಲೋಡ್ ಮಾಡಿಬಿಡಿ. ಇದು ಮೊದಲನೇ ಮೆಥಡ್ ಆಗುತ್ತೆ. ಎರಡನೇ ಮೆಥಡಲ್ಲಿ ನೀವು ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಅಪ್ಲೋಡ್ ಮಾಡಬೇಕು. ಇದು ಮತ್ತು ನಿಮಗೆ ಏನಪ್ಪ ಅಂದರೆ ತುಂಬಾ ಜಾಸ್ತಿ ಫೀಚರ್ಸ್ಗಳು ಅಲ್ಲಿ ನಿಮಗೆ ಸಿಗುತ್ತವೆ. ನಿಮಗೆ ಈಗ ನಾನು ನಿಮಗೆ ಕ್ರೋಮ್ ಬ್ರೌಸರ್ನಲ್ಲಿ ನಿಮಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಕ್ರೋಮ್ ಬ್ರೌಸರ್ನಲ್ಲಿ ಹೋದರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಯಾವ ರೀತಿ ಅಂದರೆ ನೀವು ಒಂದು ಸೆಕೆಂಡು ನಾವು ಕ್ರೋಮ್ ಬ್ರೌಸರಿಂದ ಬ್ಯಾಕ್ ಬಂದುಬಿಡೋಣ. ಕ್ರೋಮ್ ಬ್ರೌಸರಿಂದ ಬ್ಯಾಕ್ ಬಂದುಬಿಟ್ವಿ. ನಾವು ಇಲ್ಲಿ ಏನು ಸರ್ಚ್ ಮಾಡಬೇಕು ಅಂದರೆ ಯೂಟ್ಯೂಬ್ ಸ್ಟುಡಿಯೋನ ನೀವು ಡೆಸ್ಕ್ಟಾಪ್ ಸೈಟ್ ಆನ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಬರುತ್ತೆ ಎಲ್ಲರಿಗೂ. ಏನಪ್ಪ ಅಂತಂದರೆ ನೀವು ಇಲ್ಲಿ ಮೊದಲು ಏನು ಮಾಡಿತ್ತಪ್ಪ ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋನ ಈಗ ನೀವು ಹೊಡೆದಂದರೆ ಯೂಟ್ಯೂಬ್ ಸ್ಟುಡಿಯೋ ಅಂದರೆ ಡೈರೆಕ್ಟಾಗಿ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ನಲ್ಲಿ ಹೋಗ್ತಿರುತ್ತೆ. ಅವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೀವು ಆ್ಯಪ್ನಲ್ಲಿ ಹೋಗಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆಯಲ್ಲ, ಯೂಟ್ಯೂಬ್ ಸ್ಟುಡಿಯೋಕ್ಕೆ ಹೋಗಿ ನೀವು ಅಲ್ಲಿ ಬೈ ಡಿಫಾಲ್ಟ್ ಸಪೋರ್ಟ್ ಓಪನ್ ಆ್ಯಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಡಿಸೇಬಲ್ ಮಾಡಬೇಕು. ಡಿಸೇಬಲ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲ ಅಂದರೆ ಪೇಜ್ ಓಪನ್ ಆಗೋದಿಲ್ಲ. ನಿಮಗೆ ಅದು ಒಂದು ವಿಡಿಯೋ ಮಾಡಂದರೆ ನೀವು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ, ಅದನ್ನು ಕೂಡ ವಿಡಿಯೋನ ಮಾಡುವ ಪ್ರಯತ್ನ ಮಾಡೋಣ. ಈಗ ನೋಡಿ, ಇಲ್ಲಿ ಈಗ ಈ ರೀತಿ ಬಂದರೆ ಅಂದರೆ ನೀವು ಇಲ್ಲಿ ಅಪ್ಲೋಡ್ ಅಂತ ಇದೆ ನೋಡಿ, ಇಲ್ಲಿ ಅಪ್ಲೋಡ್ ಅಂತ ಅಪ್ಲೋಡ್ ವಿಡಿಯೋ ಅಂತ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಏನು ಬರುತ್ತಪ್ಪ ಅಂತಂದರೆ ಮುಂದೆ ನೋಡ್ತಾ ಹೋಗಿ. ಈ ರೀತಿ ಬರುತ್ತೆ. ಈ ರೀತಿ ಸೆಲೆಕ್ಟ್ ಫೈಲ್ಸ್ ಅಂತ ಬರುತ್ತೆ. ಫೈಲ್ಸ್ ಒಳಗೆ ಕ್ಲಿಕ್ ಮಾಡ್ಕೊಳ್ಳೋಣ. ಫೈಲ್ಸ್ ಒಳಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊದಲನೇದು ಯಾವ್ದಾರ ಒಂದು ರ್ಯಾಂಡಮ್ ವಿಡಿಯೋನ ನಿಮಗೆ ಇದನ್ನು ಮಾಡ್ತಾ ಇದ್ದೀನಿ, ಅದನ್ನು ಪಬ್ಲಿಷ್. ಇಲ್ಲಿ ನೋಡಿ ನಿಮಗೆ ತುಂಬಾ ಇದು ಡೀಟೇಲ್ಸ್ನ ಹಾಕಬೇಕು ಇಲ್ಲಿ ನಿಮ್ಮದು. ಮತ್ತು ಇಲ್ಲಿ ಡಿಸ್ಕ್ರಿಪ್ಷನ್, ಇಲ್ಲಿ ಥಂಬ್ನೇಲ್ ಇದೆ, ಸೆಲೆಕ್ಟ್ ಪ್ಲೇಲಿಸ್ಟ್ ಸಿಗುತ್ತೆ. ಇಲ್ಲಿ ನಿಮಗೆ ಪ್ಲೇಲಿಸ್ಟ್ ಸಿಗುತ್ತೆ. ನೋ ಮೇರ್ ಫಾರ್ ಕಿಡ್ಸ್ ಅಂತ ಹಾಕಬೇಕು. ಮತ್ತು ಇಲ್ಲಿ ನಿಮಗೆ ಶೋ ಮೋರ್ ಅಂತ ಇದೆ. ಶೋ ಮೋರ್ ಇದೆ ಪೇಡ್ ಪ್ರಮೋಷನ್. ಇದು ಇನ್ನೆಂತೋ ನಿಮಗೆ ಕೇಳಿಸುತ್ತೆ, ಟ್ಯಾಗ್ ಅಂತ ಹೇಳುತ್ತೆ. ಮತ್ತು ನೀವು ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಕೂಡ ನಿಮಗೆ ಕೇಳುತ್ತೆ. ಯಾವ ಲ್ಯಾಂಗ್ವೇಜ್ನಲ್ಲಿ ನೀವು ವಿಡಿಯೋನ ಮಾಡಿದ್ದೀರಾ ಆದರೆ ಅದೇ ಏನು ನಿಮಗೆ ಇದರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದರೆ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಇದೇ ಸ್ಟೇಟ್ಗೆ ಹೋಗಬೇಕು ಅಂತ ಅದು ಇರುತ್ತೆ. ನೀವು ಹಾಕಿದ್ರೆ ಇದೇ ಸ್ಟೇಟ್ದವರು ನೋಡ್ತಾರೆ. ಅಂದರೆ ಈಗ ಕನ್ನಡ ಅಂತ ಹಾಕಿದ್ರೆ ಕನ್ನಡ ವಿಡಿಯೋ ನೋಡೋದವರು ಅವ್ರಿಗೆ ಇದು ಹೋಗಿ ತಲುಪತ್ತೆ. ಹಿಂದಿ ವಿಡಿಯೋದವ್ರಿಗೆ ತಲುಪೋದಿಲ್ಲ, ಕನ್ನಡ ವಿಡಿಯೋ ನೋಡೋರಿಗೆ ತಲುಪಿಸ್ತಾರೆ. ಅದರಿಂದಾಗಿ ಮತ್ತು ನೀವು ಇಲ್ಲಿ ಸೆಲೆಕ್ಟ್ ಕಾಂಟೆಂಟ್ಸು ಮತ್ತು ನೀವು ಲೊಕೇಶನ್ ಕೂಡ ಹಾಕ್ಬೋದು ಫ್ರೆಂಡ್ಸ್. ನೀವು ಇಲ್ಲಿ ವಿಡಿಯೋ ಲೊಕೇಶನ್ ಕೂಡ ಹಾಕ್ಬೋದು. ಮತ್ತು ನೀವು ಇಲ್ಲಿ ರೆಕಾರ್ಡಿಂಗ್ ಡೇಟು ಹಾಕ್ಬೋದು. ಮತ್ತು ನೀವು ಇನ್ನೂ ಹಲವಾರು ಫೀಚರ್ಸ್ಗಳಿವೆ. ನೀವು ಟಾಪ್ ನೋಡ್ಬೋದು. ಇಲ್ಲಿ ತುಂಬಾ ಫೀಚರ್ಸ್ಗಳಿವೆ. ಅದನ್ನೆಲ್ಲ ನಿಮಗೆ ಅಲ್ಲಿ ನೀವು ನೀವು ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಅಪ್ಲೋಡ್ ಆಗ್ತಿರುತ್ತೆ
ಫ್ರೆಂಡ್ಸ್. ನಿಮಗೆ ಇಲ್ಲಿ ಐ ಕಾರ್ಡ್ ಆಪ್ಷನ್ ಇದೆ, ನೀವು ಆ್ಯಡ್ ಕಾರ್ಡ್ ಹಾಕುವ ಆಪ್ಷನ್ ಇದೆ. ಇದು ಏನಾಗುತ್ತಪ್ಪ ಅಂತಂದರೆ ನಿಮಗೆ ಇಲ್ಲಿ ಮೇಲಿನ ಆ್ಯಡು ಕಾಣೋದಿಲ್ಲ. ಯಾಕಪ್ಪ ಅಂತಂದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ಅದು ಕಾಣುತ್ತೆ. ಈಗ ನನ್ನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಅಲ್ಲ, ನನಗೆ ಕಾಣೋದಿಲ್ಲ. ಅದಕ್ಕೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಮೂಲೆಯಲ್ಲಿ ಸೈಡ್ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ 3ನೇ ಚೆಕ್ಸ್ ಅಂತ ಬರುತ್ತೆ. 3ನೇದು ಇದು. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಿಮಗೆ ಇಲ್ಲಿ ಶೆಡ್ಯೂಲ್ ಬರುತ್ತೆ. ಅನ್ಲಿಸ್ಟ್, ಪಬ್ಲಿಕ್ ಮತ್ತು ನೀವು ಶೆಡ್ಯೂಲ್ ಹಾಕ್ಬೋದು. ಪ್ರೈವೇಟು, ಅನ್ಲಿಸ್ಟ್ ಹೌದಲ್ವಾ, ಅನ್ಲಿಸ್ಟೆಡ್ ಮತ್ತು ಪಬ್ಲಿಕ್ 3 ಆಪ್ಷನ್ ಬರುತ್ತೆ. 3ರಲ್ಲಿ ಆಪ್ಷನ್ನ ನೀವು ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ನೀವು ಅನ್ಲಿಸ್ಟ್ನಲ್ಲಿ ಹಾಕಿ ಇದನ್ನು ಕಾಪಿ ಮಾಡ್ಕೊಂಡು ನೀವು ಯಾರಿಗಾದ್ರೂ ಪೇಯ್ಡ್ ಪ್ರಮೋಷನ್ ಮಾಡ್ತಾಯಿದ್ರೆ ಅವರಿಗೆ ಮೊದಲು ಬಿಟ್ಟು ಆಮೇಲೆ ಅವರಿಂದ ಅಮೌಂಟನ್ನ ನೀವು ತೆಗೆದುಕೊಂಡು ವಾಪಸ್ ಏನು ಮಾಡಬೇಕಪ್ಪ ಅಂತಂದರೆ ನೀವು ಅವರು ಅದಕ್ಕೆ ಅಪ್ರೂವಲ್ ಕೊಟ್ಟರೆ ನೀವು ಇದನ್ನು ಅಪ್ಲೋಡ್ ಮಾಡುವಂಥದ್ದು ಹೀಗಿರುತ್ತೆ. ಅದಕ್ಕೆ ಇನ್ನು ನೀವು ನೆಕ್ಸ್ಟ್ ಅಂತ ಕಂಟಿನ್ಯೂ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇಲ್ಲಿ ಯಾಕಪ್ಪ ಅಂತಂದರೆ ಇಲ್ಲಿ ಯಾಕೆ ಅಪ್ಲೋಡ್ ಆಗಲಿಲ್ಲ ಅಂದರೆ ಇಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿಲ್ಲ. ನಾನು ಅನ್ಲಿಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿಬಿಡೋಣ. ವಿಡಿಯೋನ ಅಪ್ಲೋಡ್ ಮಾಡಿದಂದರೆ ಈ ರೀತಿ ಒಂದು ಸ್ವಲ್ಪ ಲೋಡಿಂಗ್ ತೊಗೋತಾ ಇದೆ, ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇದೆ. ಈಗ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ. ಈಗ ಕಾಪಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಾವು ಕ್ಲೋಸ್ ಮಾಡೋಣ. ಈಗ ವಿಡಿಯೋ ಅದು ಎಲ್ಲಿದೆ ಅಂತ ತೋರಿಸ್ತೇನೆ ನಿಮಗೆ. ಇಲ್ಲಿ ವೀಡಿಯೋಸ್ ಅಂತ ಬರ್ರಿ. ಇಲ್ಲಿ ವೀಡಿಯೋಸ್ ಅಂತ ಬಂದ ಬಳಿಕ ನಿಮಗೆ ನೋಡಿ ಇಲ್ಲಿ ಮೇಲೆ ಓಪನ್ ಆಗಿದೆ, ಚೆಕಿಂಗ್ ಅಂತ ರೈಟ್ ಮಾರ್ಕ್ ಬಿದ್ದಿದಲ್ವ. ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ, ಅನ್ಲಿಸ್ಟ್ ಒಳಗಿದೆ. ನಾನು ಹೇಳ್ದಲ್ವ, ನಾನು ಅನ್ಲಿಸ್ಟ್ ಒಳಗೆ ಹಾಕಿದ್ದೀನಿ. ಅದು ಅನ್ಲಿಸ್ಟ್ ಒಳಗೆ ಇದೆ. ಈ ರೀತಿ ಇರುವಂಥದ್ದು. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ವಂದೇ ಮಾತರಂ.